ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಸರ್ಕಾರಗಳು ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡ್ತಿರುವುದಾಗಿ ಹೇಳ್ತಿವೆ. ಆದ್ರೆ ವಾಸ್ತವ ಚಿತ್ರಣ ಮಾತ್ರ ತದ್ವಿರುದ್ಧವಾಗಿದೆ. ಮಳೆ ಬಂದ್ರೆ ಮಾತ್ರ ದಾವಣಗೆರೆ ಜಿಲ್ಲೆಯ ಆ ಸರ್ಕಾರಿ ಶಾಲೆಯ ಸ್ಥಿತಿ ಕೇಳೋದೇ ಬೇಡ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಜ್ಞಾನದ ಬೆಳಕು ಚೆಲ್ಲಬೇಕಾದ ಶಾಲೆ ಈಗ ಮಳೆಯ ನೀರು ಹರಿಯುವ ಕಟ್ಟಡವಾಗಿ ಮಾರ್ಪಟ್ಟಿದೆ. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿ. ತುಂತುರು ಮಳೆಯಾದರೂ ಸಾಕು, ಮೇಲ್ಛಾವಣಿಯಿಂದ ಧಾರಾಕಾರವಾಗಿ ನೀರು ಸೋರಿ ತರಗತಿಯ ಕೊಠಡಿಗಳಿಗೆ ಕೆರೆಯಂತಾಗುತ್ತವೆ. ಗೋಡೆಗಳಲ್ಲಿ ಬಿರುಕು ಮೂಡಿದ್ದು ಮೇಲ್ಛಾವಣಿಯ ಸಿಮೆಂಟ್ ಉದುರಿದೆ. ಜೀವದ ಭಯದ ನಡುವೆಯೇ ಪುಟಾಣಿ ಮಕ್ಕಳ ಪಾಠ ಆಲಿಸುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲೆ ಅಭಿವೃದ್ಧಿ ಇಲ್ಲ. ಶಾಲೆ ಮಕ್ಕಳನ್ನು ಸೇರ್ಸಂತಾರೆ. ಒಟ್ಟು ಶಾಲೆಗೆ ಮೇಷ ಪಾಠ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಈ ಸೋರೋದ್ರಿಂದ ಸೇರ್ಸಕ್ ಹಿಂದೆ ಮುಂದೆ ಮಾಡ್ತಾರೆ. ಎಲ್ಲ ಸಿಟಿ ಕಡೆಗೆ ಹೋಗ್ತಿದ್ದಾರೆ. ಹಳ್ಳಿ ವಾತಾವರಣ ಬಿಟ್ಬಿಡಿದಾರೆ. ಯಾವ್ದು ಹೇಳಕ್ಕಾಗಲ್ಲ. ಸ್ವಚ್ಛತೆ ಇಲ್ಲ. ನೀರು ಸೋರಿ ಮತ್ ಮಕ್ಳು ಆ ರೂಮಿಂದ ಈ ರೂಮಿಗೆ ಪಾಠ ಮಾಡೋದು. ಈ ಸಮಸ್ಯೆ ಹೊಸದೇನಲ್ಲ. ಕಳೆದ ವರ್ಷದ ಮಳೆಗೆ ಶಾಲೆಯ ಕಾಂಪೌಂಡ್ ಗೋಡೆ ಕುಸಿದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳಲಿಲ್ಲ. ಅದರ ಪರಿಣಾಮ ಈಗ ಶಾಲೆಯ ಸಂಪೂರ್ಣ ಕಟ್ಟಡವೇ ಅಪಾಯದ ಅಂಚಿಗೆ ತಲುಪಿದೆ. ಛಾವಣಿಯಲ್ಲಿ ನಿರಂತರವಾಗಿ ನೀರು ಜಿನುಗುವುದರಿಂದ ಕೊಠಡಿಗಳಲ್ಲಿ ತೇವಾಂಶ ಹೆಚ್ಚಾಗಿದೆ. ಕ್ಷಣದಲ್ಲಿ ಕಟ್ಟಡ ಭಾಗ ಕುಸಿಯುತ್ತದೋ ಎಂಬ ಆತಂಕದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದಿನ ಕಳೆಯುವಂತಾಗಿದೆ. ಕೊಠಡಿಗಳೆಲ್ಲ ಪೂರ್ತಿ ಬೀಳ್ತದವ್ ಸರ್. ಎಲ್ಲ ಮೇಲಿಂದ ಎಲ್ಲ ಮಳೆ ನೀರು ಜೋಗೆಲ್ಲ ಹತ್ತಿ ಮೇಲಿಂದ ಮನೆ ಉದುರಿ ಮಕ್ಕಳು ಓದೋದು ಕಷ್ಟ ಆಗ್ಬಿಡೋದು ಸರ್. ಅಲ್ಲಿ ಊಟ ಮಾಡೋದು ತೊಂದರೆ ಆಗ್ಬಿಡೋದು. ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮೂರಲ್ಲಿ. ಆಮೇಲೆ ನಮ್ಮೂರಲ್ಲಿ ಸರ್ ಬಹುತೇಕವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಅತಿ ಹೆಚ್ಚು ಓದ್ತಿದ್ದಾರೆ. ನೆರೆ ಊರಿಗೆ ಹೋಗ್ಬೇಕಂತಂದ ಹೇಳಿದ್ರೆ ಬಸ್ ಸೌಕರ್ಯ ಇಲ್ಲ. ಅದಾದ್ಮೇಲೆ ಸರ್ ನಮಗೆ ಇಲ್ಲಿ ಬಹಳ ಕಡು ಬಡತನದಿಂದ ಓದ್ತಾರೆ ಮಕ್ಕಳುಗಳು. ಹೊರಗಡೆ ಹೋಗ್ಬೇಕಾದ ಶಕ್ತಿ ಇಲ್ಲ. ಎಲ್ಲ ಕೂಲಿ ಮಾಡಿ ಜೀವನ ಮಾಡೋಂತ ಮಕ್ಕಳುಗಳು ತುಂಬಾ ಓದ್ತಿದ್ದಾರೆ. ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಂತ ಹೇಳಿ ತುಂಬಾ ಸರಿ ಮನವಿ ಕೊಟ್ಟರು. MLA ತಲೆ ಕೆಡಿಸಿಲ್ಲ. ಸೌಲಭ್ಯಗಳ ಕೊರತೆಯ ನಡುವೆಯೂ ಈ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಬಹುತೇಕ ಬಡ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲಿ ಓದುತ್ತಿರುವುದರಿಂದಲೇ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಮಳೆ ಬಂದಾಗ ಪುಸ್ತಕಗಳು, ಬಿಸಿಯೂಟ ಸಾಮಗ್ರಿಗಳು ಒದ್ದೆಯಾಗಿ ಹಾಳಾಗುತ್ತಿದೆ. ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಶಾಲಾ ಕಟ್ಟಡವನ್ನು ದುರಸ್ತಿ ಮಾಡಿ ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.